10,000 ಒಳಗೆ ಬ್ಯೂಟಿಫುಲ್ ಆಗಿರೋ ವಿವೋ T4 ಲೈಟ್ ಲಾಂಚ್ ಆಗಿದೆ. ಇದು ತುಂಬಾ ಡ್ಯೂರಬಲ್ ಫೋನ್ ಆಗಿದ್ದು ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಸ್ವಲ್ಪ ದಿನಗಳಿಂದ ನಾನು ಈ ಫೋನ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡುವಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದರ ಕ್ಯಾಮೆರಾ ಕ್ವಾಲಿಟಿ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಈ ಫೋನ್ ನಮಗೆ ವಿವೋ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೇನಾದ್ರೂ ಹೊಸ ಫೋನ್, ಲ್ಯಾಪ್ಟಾಪ್ ಅಥವಾ ಟಿವಿ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ಗಳನ್ನ ಮತ್ತೆ ಬೇರೆ ಬೇರೆ ಡಿಸ್ಕೌಂಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಫೋನ್ ನ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನ ನಾವು ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಫೋನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಬಾಕ್ಸ್ ಅಲ್ಲಿ ಯೂಸರ್ ಮ್ಯಾನ್ಯುಯಲ್ ಸಿಗುತ್ತೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ನಾರ್ಮಲ್ ಬ್ಯಾಕ್ ಕವರ್ ಇದೆ, ಆಮೇಲೆ 15 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ, ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಕೊನೆಯದಾಗಿ ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಈ ಫೋನ್ ನ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೆಕ್ಸ್ಟ್ ಇದ್ರ ಡಿಸೈನ್ ನ ನೋಡೋದಾದ್ರೆ, ಈ ಫೋನ್ ಪ್ಲಾಸ್ಟಿಕ್ ಬ್ಯಾಕ್ ಹೊಂದಿದೆ, ಆದ್ರೆ ಇದು ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇದ್ರ ಮೇಲೆ ರಿಫ್ಲೆಕ್ಷನ್ ಬಿದ್ರೆ ಇದ್ರ ಮೇಲೆ ಡಿಫ್ರೆಂಟ್ ಪ್ಯಾಟರ್ನ್ ಕಾಣಿಸುತ್ತೆ. ಇದು ಟೆಕ್ಸ್ಚರ್ ಆಗಿಲ್ಲ, ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಆದ್ರೆ ಇದು 3D ಡಿಸೈನ್ ತರ ಕಾಣಿಸುತ್ತೆ. ಆದ್ರೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಸ್ಮಚಸ್ ತುಂಬಾ ಬೀಳುತ್ತೆ. ಇದು ಬಾಕ್ಸಿ ಡಿಸೈನ್ ಹೊಂದಿದೆ. ಇದರ ಬ್ಯಾಕ್ ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಜೊತೆಗೆ ಡ್ಯುಯಲ್ ಫ್ಲಾಶ್ ಲೈಟ್ ಇದೆ. ಒಂದು ರೆಗ್ಯುಲರ್ ಫ್ಲಾಶ್ ಲೈಟ್, ಇನ್ನೊಂದು ಬಂದು ಹೈ ಇಂಟೆನ್ಸಿಟಿ ಫ್ಲಾಶ್ ಲೈಟ್ ಇದೆ. ಒಂದು ಕತ್ಲೆಯಲ್ಲಿ ಏನಾದ್ರೂ ಹುಡ್ಕೋಕೆ ಯೂಸ್ ಆದ್ರೆ, ಇನ್ನೊಂದು ಫೋಟೋ ಕ್ಲಿಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಇದು ಮಿಲಿಟರಿ ಗ್ರೇಡ್ ಶಾಕ್ ರೆಸಿಸ್ಟೆಂಟ್ ಆಗಿದೆ. ಜೊತೆಗೆ SSG 5 ಸ್ಟಾರ್ ಆಂಟಿ ಫಾಲ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಕೈಯಿಂದ ಮಿಸ್ ಆಗಿ ಬಿದ್ರೆ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ಆದ್ರೆ ಬೇಕು ಅಂತ ಬೀಳ್ಸ್ಬೇಡಿ. ಹಾಗೆ ಈ ಫೋನ್ ಬಂದು 2 ಕಲರ್ ಅಲ್ಲಿ ಸಿಗುತ್ತೆ, ಟೈಟಾನಿಯಂ ಗೋಲ್ಡ್ ಹಾಗೆ ಪ್ರಿನ್ಸ್ ಬ್ಲೂ. ಈ 2 ಕಲರ್ ಅಲ್ಲಿ ಟೈಟಾನಿಯಂ ಗೋಲ್ಡ್ ಚೆನ್ನಾಗಿದೆ. ಈ ಫೋನ್ ತಗೊಂಡ್ರೆ ಈ ಕಲರ್ ಅಲ್ಲೇ ತಗೊಳ್ಳಿ. ಹಾಗೆ ಇದಕ್ಕೆ IP64 ರೇಟಿಂಗ್ ಸಿಗುತ್ತೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಓವರ್ ಆಲ್ ನೋಡೋದಕ್ಕೆ ಬ್ಯೂಟಿಫುಲ್ ಹಾಗೆ ಪ್ರೀಮಿಯಂ ಆಗಿದೆ. ಇದು ಬಜೆಟ್ ಫೋನ್ ಅಂತ ಅನ್ಸೋದಿಲ್ಲ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 206 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.19 mm ಥಿಕ್ನೆಸ್ ಇದೆ. ಇದರಲ್ಲಿ 6000 mAh ಬ್ಯಾಟ್ರಿ ಇದ್ರೂ ಇದು ಸ್ವಲ್ಪ ಲೈಟ್ ವೈಟ್ ಆಗಿದೆ. ಆದ್ರೆ ಯೂಸ್ ಮಾಡುವಾಗ ಸ್ವಲ್ಪ ಭಾರ ಇದೆ, ಸ್ವಲ್ಪ ದಪ್ಪ ಇದೆ ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಮೇಲೆ ಸ್ಪೀಕರ್ ಇದೆ. ಫೋನ್ ನ ಕೆಳಗೆ 3.5 mm ಆಡಿಯೋ ಜಾಕ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಜಾಸ್ತಿ ಜೋರಾಗಿ ಕೇಳಿಸೋದಿಲ್ಲ. ಹಾಗೆ ಇದರಲ್ಲಿ ಸಿಂಗಲ್ ಮೈಕ್ರೋಫೋನ್ ಸಿಗುತ್ತೆ. ಇದರಿಂದ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.74 ಇಂಚಸ್ HD+ IPS LCD ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ 90 Hz ಹೈ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಯೂಸ್ ಮಾಡುವಾಗ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಆದ್ರೆ ಇದರಲ್ಲಿ 700 ನೈಟ್ಸ್ ಟಿಪಿಕಲ್ ಬ್ರೈಟ್ನೆಸ್ ಇದೆ. ಹಾಗೆ 1000 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಇಂಡೋರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಔಟ್ಡೋರ್ ಅಲ್ಲಿ ಅಷ್ಟೊಂದು ವಿಸಿಬಲ್ ಆಗಿಲ್ಲ. ಆದ್ರೆ ಯೂಸ್ ಮಾಡೋದಕ್ಕೆ ಏನೋ ಕಷ್ಟ ಆಗೋದಿಲ್ಲ, ಯೂಸ್ ಮಾಡಬಹುದು. ಇದರಲ್ಲಿ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಇದರಲ್ಲಿ ವೈಡ್ ವೈನ್ L1 ಸಪೋರ್ಟ್ ಇದೆ. ಇದನ್ನ ನೆಟ್ಫ್ಲಿಕ್ಸ್ ಪ್ರೈಮ್ ಅಲ್ಲಿ HD ವಿಡಿಯೋಸ್ ನ ನೋಡಬಹುದು. ಹಾಗೆ ಯೂಟ್ಯೂಬ್ ಅಲ್ಲಿ 2K ವಿಡಿಯೋ 60 FPS ಅಲ್ಲಿ ನೋಡಬಹುದು. ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಓಕೆ ಚೆನ್ನಾಗಿದೆ, ಡೀಟೇಲ್ಸ್ ಡೀಸೆಂಟ್ ಆಗಿದೆ, ವಿವಿಂಗ್ ಆಂಗಲ್ ಪರವಾಗಿಲ್ಲ. ಹಾಗೆ ಇದರಲ್ಲಿ ವಾಟರ್ ಡ್ರಾಪ್ ಕ್ಯಾಮೆರಾ ಇದೆ, ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ಸುತ್ತೆ. ಹಾಗೆ ಇದರಲ್ಲಿ ಬೆಸಲ್ಸ್ ಜಾಸ್ತಿ ಇದೆ, ಇದರ ಚಿನ್ ಕೂಡ ಜಾಸ್ತಿ ಇದೆ. ಹಾಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಪರವಾಗಿಲ್ಲ, ಫಾಸ್ಟ್ ಆಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗುತ್ತೆ. ಇದು 6nm ಪ್ರೊಸೆಸರ್ ಆಗಿದೆ. ಇದರಲ್ಲಿ LPDDR4X RAM
ಹಾಗೆ UFS 2.2 ಸ್ಟೋರೇಜ್ ಸಿಗುತ್ತೆ. ಆದರೆ 4GB ರ್ಯಾಮ್ 128GB ಸ್ಟೋರೇಜ್ ಹಾಗೆ 8GB ರ್ಯಾಮ್ 256GB ಸ್ಟೋರೇಜ್ ವೇರಿಯಂಟ್ ಅಲ್ಲಿ ಮಾತ್ರ UFS 2.2 ಸ್ಟೋರೇಜ್ ಸಿಗುತ್ತೆ. ಇದರ ಮಿಡ್ ವೇರಿಯಂಟ್ ಅಂದ್ರೆ 6GB ರ್ಯಾಮ್ 128GB ಸ್ಟೋರೇಜ್ ಅಲ್ಲಿ eMMC 5.1 ಸ್ಟೋರೇಜ್ ಸಿಗುತ್ತೆ. ಇದರ ಸ್ಟೋರೇಜ್ ಸ್ಕೋರ್ 46,120 ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಓಕೆ ಪರವಾಗಿಲ್ಲ. ಹಾಗೆ 4,18,000 ANTUTU ಸ್ಕೋರ್ ಇದೆ. 94% CPU ಥ್ರಾಟಲ್ ಇದೆ. ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ. ಹಾಗೆ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ 40 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ ಆಡುವಾಗ ಫ್ರೇಮ್ ಡ್ರಾಪ್ ಆಗುತ್ತೆ, ಲ್ಯಾಗ್ ಫೀಲ್ ಆಗುತ್ತೆ. ಮೀಡಿಯಂ ಲೆವೆಲ್ ಗೇಮ್ಸ್ ಆಡೋದು ಕೂಡ ಕಷ್ಟ ಇದರಲ್ಲಿ. ಆದರೆ ನಿಮ್ಮ ಡೇ ಟು ಡೇ ಟಾಸ್ಕ್ಗಳಾದ ಯೂಟ್ಯೂಬ್, ವಾಟ್ಸಾಪ್, ಆನ್ಲೈನ್ ಪೇಮೆಂಟ್ ಅಂತ ಟಾಸ್ಕ್ ಅಲ್ಲಿ ಯಾವುದೇ ಇಶ್ಯೂಸ್ ಇರೋದಿಲ್ಲ. ಇನ್ಸ್ಟಾಗ್ರಾಮ್ ಸ್ಮೂತ್ಲಿ ರನ್ ಆಗುತ್ತೆ. 10,000 ಸ್ಮಾರ್ಟ್ ಫೋನ್ ಅಲ್ಲಿ ಇರಬೇಕಾಗಿರೋ ಪರ್ಫಾರ್ಮೆನ್ಸ್ ಇದರಲ್ಲಿ ಸಿಗುತ್ತೆ. ಹಾಗೆ ಈ ಫೋನ್ 36°C ವರೆಗೂ ಹೀಟ್ ಆಯಿತು. ಹಾಗೆ 8% ಬ್ಯಾಟ್ರಿ ಡ್ರಾಪ್ ಆಯಿತು. ಓವರ್ ಆಲ್ ಇದರಲ್ಲಿ ಆವರೇಜ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಇದು FunTouch OS 15 ಅಲ್ಲಿ ವರ್ಕ್ ಆಗುತ್ತೆ. Android 15 ಅಲ್ಲಿ ಬರುತ್ತೆ. ಇದಕ್ಕೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಗಳು ಬರುತ್ತೆ. ಈ UI ಸ್ಮೂತ್ ಆಗಿದೆ, ಆದರೆ ಇದು ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ಇದರಲ್ಲಿ ಆನಿಮೇಷನ್ಸ್ ಜಾಸ್ತಿ ಇಲ್ಲ. ಆಪ್ಸ್ ಕ್ಲೋಸ್ ಕೂಡ ತುಂಬಾ ಸ್ಲೋ ಇದೆ, ಫಾಸ್ಟ್ ಆಗಿ ಇಲ್ಲ. ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ IMX 852 ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನೊಂದು 2 ಮೆಗಾಪಿಕ್ಸೆಲ್ ಬೊಕೆ ಕ್ಯಾಮೆರಾ ಸಿಗುತ್ತೆ. ಔಟ್ಡೋರ್ ನಲ್ಲಿ ಫೋಟೋಸ್ ಕ್ಲಿಕ್ ಮಾಡಿದಾಗ ಫೋಟೋಸ್ ಅಲ್ಲಿ ಡೈನಮಿಕ್ ರೇಂಜ್ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಇಶ್ಯೂ ಇದೆ. HDR ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿಲ್ಲ. ಆದರೆ ಕಲರ್ಸ್ ಓಕೆ, ಕ್ವಾಲಿಟಿ ಡೀಸೆಂಟ್ ಆಗಿದೆ. ಆದರೆ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ. ಕಲರ್ಸ್ ಓಕೆ ಚೆನ್ನಾಗಿದೆ. ಹಾಗೆ ಇದರಲ್ಲಿ 1080p ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಇದರಲ್ಲಿ OIS ಸಪೋರ್ಟ್ ಇಲ್ಲ, EIS ಸಪೋರ್ಟ್ ಇದೆ ಅಷ್ಟೇ. ಹಾಗೆ 5 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಡೀಸೆಂಟ್ ಸೆಲ್ಫಿ ಫೋಟೋಸ್ ಬರುತ್ತೆ. ಲೈಟ್ ಕಂಟ್ರೋಲ್ ಡೀಸೆಂಟ್ ಆಗಿದೆ, ಡೀಸೆಂಟ್ ಪಿಕ್ಚರ್ ಕ್ಯಾಪ್ಚರ್ ಮಾಡುತ್ತೆ. ಇದರಲ್ಲಿನೂ 1080p ವಿಡಿಯೋಸ್ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿಲ್ಲ. ಕಲರ್ಸ್, ಲೈಟ್ ಕಂಟ್ರೋಲ್ ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆ ಇದರಿಂದ ತೆಗೆದ ಎಲ್ಲ ವಿಡಿಯೋಸ್ ಮತ್ತೆ ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಬ್ಯಾಟ್ರಿ ಸಿಗುತ್ತೆ. ಇದನ್ನ ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ 1.5 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ಹೆವಿ ಯೂಸ್ ಮಾಡಿದ್ರೆ 7 to 8 hours ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹಾಗೆ ಇದು 15 ವಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರ ಚಾರ್ಜರ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಇದರ ಚಾರ್ಜಿಂಗ್ ಸ್ಪೀಡ್ ತುಂಬಾ ಸ್ಲೋ ಇದೆ. 2 hours 30 minutes ಅಲ್ಲಿ 0 to 100% ಚಾರ್ಜ್ ಆಗುತ್ತೆ. ಆದ್ರೆ ಇದರ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 9 5G ಬ್ಯಾಂಡ್ ಸಿಗುತ್ತೆ. ವೈಫೈ 5 ಇದೆ. ಬ್ಲೂಟೂತ್ 5.4 ಸಿಗುತ್ತೆ. ಇದರಲ್ಲಿ 5G ಪ್ಲಸ್ ಸಪೋರ್ಟ್ ಸಿಗುತ್ತೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 4GB ರ್ಯಾಮ್ 128GB ಸ್ಟೋರೇಜ್ ಇದಕ್ಕೆ 9,999 ಆಗುತ್ತೆ. 6GB ರ್ಯಾಮ್ 128GB ಸ್ಟೋರೇಜ್ ಇದಕ್ಕೆ 10,999 ಆಗುತ್ತೆ. ಹಾಗೆ 8GB ರ್ಯಾಮ್ 256GB ಸ್ಟೋರೇಜ್ ಇದಕ್ಕೆ 12,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬೋದಾ ಅಂತಂದ್ರೆ ತಗೋಬಹುದು. ನಿಮ್ ಬಜೆಟ್ 10,000 ಆಗಿದ್ದು ಇದರಲ್ಲಿ ಒಂದು 5G ಫೋನ್ ಬೇಕು ಅಂತ ಇದ್ರೆ ನೀವು ಇದನ್ನ ತಗೊಳ್ಳಿ. ಇದರಲ್ಲಿ 6000 mAh ಬಿಗ್ ಬ್ಯಾಟ್ರಿ ಸಿಗುತ್ತೆ. 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್, ಡೀಸೆಂಟ್ ಕ್ಯಾಮೆರಾ ಕ್ವಾಲಿಟಿ, ಡೀಸೆಂಟ್ ಚಾರ್ಜಿಂಗ್ ಸ್ಪೀಡ್ ಸಿಗುತ್ತೆ. ಆದ್ರೆ 10,000 ಬಜೆಟ್ ರೇಂಜ್ ಅಲ್ಲಿ ಇದು ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ Vivo T4 Lite ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ನಾನು ಬೇರೆ ಯಾವ ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.